ಪ್ರಕಾಶವಾಗಿ ಹೊಳಿತಿರುವಂತಹ ಬೆಳಕು ತುಂಬಾ ಸ್ಪೀಡ್ ಆಗಿ ಎಲ್ಲಾ ಕಡೆ ಓಡಾಡ್ತಿರೋದನ್ನ ತೋರಿಸ್ತಾರೆ. ಆ ಜಾಗ ಒಂದು ರೈತರ ಜಮೀನಾಗಿರುತ್ತೆ. ಆ ಬೆಳಕು ಹೋದ್ ಕಡೆ ಎಲ್ಲ ಬೆಂಕಿ ಎತ್ಕೊಂಡು ರೈತರ ಹಾಕಿರುವಂತಹ ಬೆಳೆ ಎಲ್ಲ ನಾಶ ಆಗ್ತಿರುತ್ತೆ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಅದನ್ನ ನೋಡಿ ಆ ಜಮೀನಿನ ಮಾಲೀಕ ತನ್ನ ಮಕ್ಕಳನ್ನ ಅಲ್ಲಿಗೆ ಕರಿತಾ ಇರ್ತಾರೆ. ಅವಾಗ ನಮ್ಗೆ ಈ ಮೂವಿಯ ಹೀರೋ ಆದ ಒನ್ಯನ ತೋರಿಸ್ತಾರೆ. ಅವನಿಗೆ ಇಬ್ರು ಅಣ್ಣಂದ್ರು ಕೂಡ ಇರ್ತಾರೆ. ಅವ್ರನ್ನೆಲ್ಲ ಅವರ ತಂದೆ ಕರೆದು ಅವರಿಗೆ ಚೆನ್ನಾಗಿ ಬೈದು ಅವರ ಜಮೀನಲ್ಲಾಗಿರುವಂತಹ ಅನಾಹುತನ ಅವ್ರಗಳಿಗೆ ತೋರಿಸಿ ನಮ್ಮ ಬೆಳೆನ ಯಾರೋ ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನೀವುಗಳು ಇವತ್ತು ರಾತ್ರಿ ಇಲ್ಲೇ ಇದ್ದು ಅವರನ್ನ ಕಂಡಿಡ್ದು ಅವರನ್ನ ಕಟಾಕಿ ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ. ಅವಾಗ ಆ ಜವಾಬ್ದಾರಿನ ಒನ್ಯನ ಅಣ್ಣಂದ್ರು ಒನ್ಯನಿಗೆ ವಹಿಸ್ಬಿಡ್ತಾರೆ. ಅದರಿಂದ ಒಂದ್ ರಾತ್ರಿ ಒನ್ಯ ಒಬ್ನೇ ಅವರ ಜಮೀನನ್ನ ಕಾಯ್ತಾ ಇರ್ತಾನೆ. ಅಲ್ಲಿಗೆ ಯಾರಾದ್ರೂ ಬಂದ್ರೆ ಅವರನ್ನ ಕಟಾಕೋದಕ್ಕೆ ಅಂತ ಅವನು ಒಂದು ಹಗ್ಗನ ರೆಡಿ ಮಾಡ್ಕೊಳ್ತಾ ಇರ್ತಾನೆ. ಅವಾಗ ಅವನಿಗೆ ಇದ್ದಕ್ಕಿದ್ದಾಗೆ ಒಂದು ಕುದುರೆ ಶಬ್ದ ಕೇಳಿಸುತ್ತೆ. ಅದರಿಂದ ಅವನು ಆ ಪ್ರಾಣಿ ಎಲ್ಲಿರ್ಬಹುದು ಅಂತ ನೋಡ್ತಾ ಇರ್ತಾನೆ. ಆ ಸಮಯದಲ್ಲಿ ಅವನ ಪಕ್ಕನೆ ಆ ಕುದುರೆ ಬಂದು ನಿಂತಿರುತ್ತೆ. ಅದನ್ನ ನೋಡಿ ಒನ್ಯನಿಗೆ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ. ಯಾಕಂದ್ರೆ ಆ ಕುದುರೆ ಸಾಮಾನ್ಯ ಕುದುರೆ ಅಲ್ಲ, ತುಂಬಾ ಶಕ್ತಿ ಇರುವಂತ ಕುದುರೆ ಅದು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ದೇವಲೋಕದಿಂದ ಬಂದಿರುವಂತಹ ಕುದುರೆ ಅದು. ಅದನ್ನ ಒನ್ಯ ಅರ್ಥ ಮಾಡ್ಕೊಳ್ದೆ ಅವನ ಹತ್ರ ಇರುವಂತಹ ಹಗ್ಗದಿಂದ ಆ ಕುದುರೆನ ಹಿಡಿಯೋದಕ್ಕೆ ನೋಡ್ತಾನೆ. ಆದ್ರೆ ಆ ಕುದುರೆ ಅದ್ರ ಜೊತೆ ಒನ್ಯನು ಕೂಡ ಅಲ್ಲಿಂದ ಹೇಳ್ಕೊಂಡು ಹೋಗ್ಬಿಡುತ್ತೆ. ಆ ಕುದುರೆನ ನೋಡಿ ಒನ್ಯ, ನಾನ್ ನಿನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಹೇಗಾದ್ರೂ ಮಾಡಿ ನಿನ್ನ ಹಿಡಿದು ಮಾರ್ಕೆಟಿಗೆ ತಗೊಂಡೋಗಿ ಒಳ್ಳೆ ದುಡ್ಡಿಗೆ ಮಾರ್ತೀನಿ ಅಂತ ಹೇಳಿ ಅದಕ್ಕೆ ಹಾಕಿರುವಂತಹ ಹಗ್ಗನ ಕೈ ಬಿಡ್ತಾ ಇರೋದಿಲ್ಲ. ಅವಾಗ ಆ ಕುದುರೆ ಇದ್ದಕ್ಕಿದ್ದಾಗೆ ಹಾರೋದಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಅದನ್ನ ನೋಡಿ ಒನ್ಯನ್ಗೆ ಇನ್ನೂ ತುಂಬಾ ಆಶ್ಚರ್ಯ ಆಗ್ತಿರುತ್ತೆ. ಅಷ್ಟರಲ್ಲಿ ಅದು ಅವನನ್ನ ಕೆಳಗಡೆ ಬೀಳಿಸ್ಬಿಡುತ್ತೆ. ಅದರಿಂದ ಅವನಿಗೆ ಪ್ರಜ್ಞೆ ಹೋಗ್ಬಿಡುತ್ತೆ. ಸ್ವಲ್ಪ ಸಮಯದ ನಂತರ ಅವನಿಗೆ ಪ್ರಜ್ಞೆ ಬಂದಾಗ ಅವ್ನ ಮುಂದೆ ಇದ್ದಂತ ಶಕ್ತಿಶಾಲಿ ಕುದುರೆ ಒಂದು ಹೊಂಡದೊಳಗಡೆ ಬಿದ್ದೋಗ್ಬಿಟ್ಟಿರುತ್ತೆ. ಅದಕ್ಕೆ ಮತ್ತೆ ಮೇಲ್ಗಡೆ ಬರೋದಕ್ಕೆ ಆಗ್ತಾ ಇರೋದಿಲ್ಲ. ಅದನ್ನ ನೋಡಿ ಒನ್ಯ ಆ ಕುದುರೆನ ಮೇಲ್ಗಡೆ ಎಳೆಯೋದಕ್ಕೆ ತುಂಬಾ ಟ್ರೈ ಮಾಡ್ತಾನೆ. ಆದ್ರೆ ಅವನ ಕೈಲಿ ಆಗ್ತಾ ಇರೋದಿಲ್ಲ. ಅವಾಗ ಅವನು ಒಂದು ಪ್ಲಾನ್ ಮಾಡಿ ಅಲ್ಲೇ ಪಕ್ಕದಲ್ಲಿದ್ದ ನೀರೆತ್ತುವಂತಹ ಒಂದು ವೇಲಿಗೆ ಕುದುರೆ ಕಟ್ಟಿರುವಂತಹ ಹಗ್ಗನ ಕಟ್ಟಿ ಅದನ್ನ ತಿರುಗಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗಾಗಿ ಅದು ಸ್ವಲ್ಪನೇ ಮೇಲ್ಗಡೆ ಬರ್ತಿರುತ್ತೆ. ಕೊನೆಗೆ ಹೇಗೋ ಮಾಡಿ ಅವನು ಆ ಕುದುರೆನ ಮೇಲ್ಗಡೆ ಎಳ್ದು ಅದನ್ನ ಬಂಧಿಸೋದಕ್ಕೆ ನೋಡ್ತಾ ಇರ್ತಾನೆ. ಅವಾಗ ಆ ಕುದುರೆ ಒನ್ಯನ ನೋಡಿ ಕಣ್ಣೀರ್ ಆಗ್ತಿರುತ್ತೆ. ಅದನ್ನ ನೋಡಿ ಒನ್ಯನಿಗೆ ತುಂಬಾನೇ ಬೇಜಾರಾಗುತ್ತೆ. ಹಾಗಾಗಿ ಅವನು ಆ ಕುದುರೆಗೆ ನಾನು ನಿನ್ನನ್ನ ರಿಲೀಸ್ ಮಾಡ್ತೀನಿ, ಆದ್ರೆ ನೀನ್ ನನ್ಗೆ ಮತ್ತೆ ನಮ್ಮ ಬೆಳೆನ ಹಾಳು ಮಾಡೋದಿಲ್ಲ ಅಂತ ಪ್ರಾಮಿಸ್ ಮಾಡುವ ಅಂತ ಕೇಳ್ತಾನೆ. ಅದಕ್ಕೆ ಆ ಕುದುರೆ ಕೂಡ ಒಪ್ಕೊಳ್ಳುತ್ತೆ. ಅದರಿಂದ ಒನ್ಯ ಅದಕ್ಕೆ ಕಟ್ಟಿರುವಂತಹ ಹಗ್ಗನ ಬಿಚ್ಚೆ ನನಗೆ ಕೊಟ್ಟಿರುವಂತಹ ಭಾಷೆನ ಯಾವುದೇ ಕಾರಣಕ್ಕೂ ಮರಿಬೇಡ, ಇನ್ಮೇಲೆ ನೀನ್ ಇಲ್ಲಿಂದ ಹೋಗಬಹುದು ಅಂತ ಹೇಳ್ತಾನೆ. ಹಾಗಾಗಿ ಆ ಕುದುರೆ ತುಂಬಾ ಖುಷಿಯಿಂದ ಅಲ್ಲಿಂದ ಓಡೋಗಿ ಮಿಂಚಿ ತರ ಮಾಯಾಗಿ ಚುಕ್ಕಿ ತರ ಆಕಾಶಕ್ಕೆ ಸೇರ್ಕೊಳ್ಳುತ್ತೆ. ಅದಾದ್ಮೇಲೆ ಒನ್ಯ ಅವರ ಬೆಳೆನ ನೋಡಿ ನಾಳೆ ನನ್ನ ತಂದೆ ನನ್ನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಅನ್ಕೊಳ್ತಾ ಇರ್ತಾನೆ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಬೆಳಿಗ್ಗೆ ಒನ್ಯನಿಗೆ ಎಚ್ಚರಿಕೆ ಆದಾಗ ಅವ್ನ ಮುಂದೆ ತುಂಬಾ ಸುಂದರವಾಗಿರುವಂತಹ 2 ಕುದುರೆಗಳಿರ್ತವೆ. ಅವುಗಳನ್ನ ಅವನು ತುಂಬಾ ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ಯಾರೋ ಅವನನ್ನ ಮಾತಾಡಿಸ್ತಾರೆ. ಆ ವಾಯ್ಸ್ ನ ಕೇಳಿ ಅವನು ತುಂಬಾನೇ ಗಾಬರಿ ಆಗ್ಬಿಡ್ತಾನೆ. ಯಾಕಂದ್ರೆ ಅಲ್ಲಿ ಯಾರು ಇರೋದಿಲ್ಲ, ವಾಯ್ಸ್ ಮಾತ್ರ ಬರ್ತಿರುತ್ತೆ. ಆದ್ರಿಂದ ಅವನು ಒಂದು ದೊಣ್ಣೆನ ತಗೊಂಡು ಯಾರು ನೀನು ಕಣ್ಮುಂದೆ ಬಾ ಅಂತ ಹೇಳ್ತಿರ್ತಾನೆ. ಅವಾಗ ಅವನ ಮುಂದೆ ಒಂದು ವಿಚಿತ್ರವಾಗಿರುವಂತಹ ಜೀವಿ ಬರುತ್ತೆ. ಅದು ಏನು ಅಂತ ಒನ್ಯನಿಗೆ ಅರ್ಥನೇ ಆಗ್ತಿರೋದಿಲ್ಲ. ಅದರಿಂದ ಅವನು ಆ ಜೀವಿಗೆ ನೀನೇನ್ ರಾಕ್ಷಸನ ಅಂತ